ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಪ್ರತ್ಯಕ್ಷಾನುಭವ ಅಂದರೆ ಏನು, ಪ್ರತ್ಯಕ್ಷಾನುಭವದ ಲಕ್ಷಣಗಳು ಮತ್ತು ಸಂವೇದನೆ ಮತ್ತು ಪ್ರತ್ಯಕ್ಷಾನುಭವಗಳಿರುವ ವ್ಯತ್ಯಾಸವನ್ನು ತಿಳಿದುಕೊಂಡ್ರಿ ಎಂದು ಕೂಡ ಹೇಳ್ಬೋದು. ಹೇಳಿದೆ ನಾವು ಪ್ರತ್ಯಕ್ಷಾನುಭವ ಅಂದ್ರೆ ಏನು ಅಂತ ಕೂಡ ಹೇಳಿದೆ. ಖಚಿತವಾದ ಮತ್ತು ಊಹೆಗೆ ನಿಲುಕುವಂತಹ ಒಂದು ಮನೋಸ್ಥಿತಿಯೇ ಪ್ರತ್ಯಕ್ಷಾನುಭವ ಎಂದು ಕೂಡ ಹೇಳಿದೆ. ವ್ಯತ್ಯಾಸಗಳನ್ನು ಕೂಡ ಸಂಪೂರ್ಣ ವಿವರವಾಗಿ ತಿಳಿಸಿಕೊಟ್ಟಿದೆ. ಈಗ ಅದರ ಮುಂದುವರಿದ ಭಾಗ ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು. ಪ್ರತ್ಯಕ್ಷಾನುಭವದ ನಿರ್ಧಾರಕಗಳನ್ನ ಕುರಿತು ನಾವು ಅಭ್ಯಾಸವನ್ನ ಮಾಡಿ ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು. ಪ್ರತ್ಯಕ್ಷಾನುಭವದ ನಿರ್ಧಾರಕಗಳನ್ನು ಕುರಿತು ಅಭ್ಯಾಸವನ್ನ ಮಾಡಬೇಕು. ಇಲ್ಲಿ ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವ ಬೀರುವ ಅಂಶಗಳಿಗೆ ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು ಎಂದು ಕೂಡ ಕರೆಯಲಾಗುತ್ತದೆ. ಅಂದರೆ ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವ ಬೀರುವ ಅಂಶಗಳಿಗೆ ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು ಎಂದು ಕೂಡ ಕರೆಯಲಾಗುತ್ತದೆ. ಏನಂತ ಹೇಳಿದ್ರೆ ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವ ಬೀರುವ ಅಂಶಗಳಿಗೆ ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವ ಬೀರುವ ಅಂಶಗಳಿಗೆ ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು ಎನ್ನುವುದು ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಪ್ರತ್ಯಕ್ಷಾನುಭವದ ನಿರ್ಧಾರಕಗಳಲ್ಲಿ ಮೊಟ್ಟ ಮೊದಲನೇದಾಗಿ ಈ ಏನು ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವವನ್ನು ಬೀರ್ತವೆಯೋ ಆ ಮೊಟ್ಟ ಮೊದಲನೇದಾಗಿ ಜ್ಞಾನೇಂದ್ರಿಯಗಳ ಸ್ಥಿತಿಗತಿ. ಪ್ರಭಾವ ಬೀರುವ ಅಂಶಗಳಲ್ಲಿ ಮೊಟ್ಟ ಮೊದಲನೇ ಅಂಶ ಜ್ಞಾನೇಂದ್ರಿಯಗಳ ಸ್ಥಿತಿಗತಿ. ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವ ಬೀರುವ ಮೊದಲ ಅಂಶ ಜ್ಞಾನೇಂದ್ರಿಯದ ಸ್ಥಿತಿಗತಿ ಎಂದು ಕೂಡ ಹೇಳಿದೆ. ಜ್ಞಾನೇಂದ್ರಿಯಗಳು ಪ್ರಮುಖ ಪಾತ್ರವನ್ನ ವಹಿಸ್ತವೆ ಎಂದು ಕೂಡ ಹೇಳಬಹುದು. ಇವು ಅನುಭವಗಳ ಹೆಬ್ಬಾಗಿಲುಗಳಾಗಿವೆ. ಈ ಜ್ಞಾನೇಂದ್ರಿಯಗಳನ್ನ ಅನುಭವಗಳ ಹೆಬ್ಬಾಗಿಲು ಎಂದು ಕೂಡ ಕರೆಯಲಾಗುತ್ತದೆ. ನಿಮ್ಗೆ ಈಗಾಗಲೇ ಗೊತ್ತಿದೆ ಜ್ಞಾನೇಂದ್ರಿಯಗಳು ಯಾವ್ಯಾವ ಅಂತ ಗೊತ್ತಿದೆ, ಮತ್ತೆ ಅದನ್ನೇ ಹೇಳಬೇಕಾಗಿಲ್ಲ. ಆದ್ರೂ ಕೂಡ ನಿಮ್ಮ ನೆನಪಿನಲ್ಲಿರೋದಕ್ಕೋಸ್ಕರ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಇವು ಜ್ಞಾನೇಂದ್ರಿಯಗಳು ಕೂಡ ಕರೆಯಲಾಗ್ತದೆ. ಇವುಗಳನ್ನ ಅನುಭವಗಳ ಹೆಬ್ಬಾಗಿಲು ಅಂದ್ರೆ ಏನು ಕೇಳಿದ್ರೆ, ಏನು ಸ್ಪರ್ಶಿಸ್ತೇವೆಯೋ, ನೋಡ್ತೇವೆಯೋ, ಕೇಳ್ತೇವೆಯೋ, ಗ್ರಹಣಿಸ್ತೇವೆಯೋ ಅವುಗಳನ್ನೆಲ್ಲ ಇದು ಜ್ಞಾನೇಂದ್ರಿಯಗಳ ಮೂಲಕ ಆಗುವಂಥದ್ದು. ಇವು ಅನುಭವವನ್ನ ನೀಡುತ್ತದೆ ಎಂದು ಕೂಡ ಹೇಳಿದೆ. ಉದಾಹರಣೆ ಕೂಡ ಗೊತ್ತಿದೆ. ಅನುಭವ ಅನ್ನಲಿಕ್ಕೆ ಮಗು ಉರಿಯುವ ದೀಪವನ್ನ ಕಂಡು ಕೂಡಲೇ ಓಡಿ ಹೋಗಿ ಮುಟ್ಟಬೇಕನ್ಸ, ಅದಕ್ಕೆ ಕುತೂಹಲ ಇದೆ, ದೀಪ ಉರಿತಾ ಇದೆ ಅನ್ನುವಂತಹ ಕುತೂಹಲ. ಹೋಗಿ ಮುಟ್ಟಿದಾಗ ಕೈಯನ್ನ ಸುಟ್ಟುಕೊಟ್ಟು ತ್ವಚೆ ಅಂದ್ರೆ ಕೈ ಚರ್ಮ ಸುಟ್ಟಾಗ
ಮಗುವಿಗೆ ಅನುಭವ ಆಗ್ತದೆ. ಏನ್ ಅನುಭವ ಆಗ್ತದೆ? ಸುಟ್ಟ ಅನುಭವ ಆಗ್ತದೆ. ಇನ್ನೆಂದೂ ಕೂಡ ಅದು ದೀಪದ ಹತ್ತಿರ ಹೋಗುವುದಿಲ್ಲ. ಹಾಗೆಯೇ ಈ ಜ್ಞಾನೇಂದ್ರಿಯಗಳು ಇವೆಲ್ಲ ಆಗುವಂಥದ್ದು ಜ್ಞಾನೇಂದ್ರಿಯಗಳ ಸಹಾಯದಿಂದ. ಒಂದು ವೇಳೆ ಆ ಮಗುವಿಗೆ ಸುಟ್ಟ ಅನುಭವ ಆಗದೇ ಇದ್ರೆ ಅಥವಾ ಬಿಸಿ ಕೈಗೆ ತಾಗದೇ ಇದ್ರೆ ಜ್ಞಾನೇಂದ್ರಿಯಗಳ ಸ್ಥಿತಿಗತಿ ಸರಿ ಇಲ್ಲ ಅನ್ಕೊಂಡಂತ. ರುಚಿಯನ್ನು ಕೂಡ ಮತ್ತು ನಾಲಿಗೆಯಿಂದ ರುಚಿಯನ್ನು ನೋಡಿದಾಗ ರುಚಿ ಕೂಡ ತಿಳಿದೇ ಇದ್ರೂ ಕೂಡ ನಾಲಿಗೆ ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ಕೊಂಡರ್ಥ. ಅಂದ್ರೆ ಇಲ್ಲಿ ಜ್ಞಾನೇಂದ್ರಿಯಗಳಲ್ಲಿ ದೋಷ ಇದೆ ಅನ್ಕೊಂಡರ್ಥ. ಜ್ಞಾನೇಂದ್ರಿಯಗಳಲ್ಲಿರುವ ನರಗ್ರಾಹಿಗಳು ಸಂವೇದನೆಗಳನ್ನು ಗ್ರಹಿಸಿ ಮೆದುಳಿಗೆ ತಲುಪಿಸ್ತವೆ. ಏನು ಜ್ಞಾನೇಂದ್ರಿಯಗಳಲ್ಲಿ ನರಗ್ರಾಹಿಗಳಿದೆಯೋ ಆ ನರಗ್ರಾಹಿಗಳು, ಜ್ಞಾನೇಂದ್ರಿಯಗಳಲ್ಲಿರುವಂತಹ ನರಗ್ರಾಹಿಗಳು ಸಂವೇದನೆಗಳನ್ನ ಗ್ರಹಿಸಿ ಅದನ್ನ ಮೆದುಳಿಗೆ ತಲುಪಿಸ್ತವೆ ಅನ್ಕೊಂಡು ಕೂಡ ಹೇಳಬಹುದು. ಇವು ಸುಸ್ಥಿತಿಯಲ್ಲಿದ್ದಾಗ ಮಾತ್ರ ನಾವು ಗ್ರಹಿಸುವ ಸಂವೇದನೆಗಳು ಪ್ರತ್ಯಕ್ಷಾನುಭವಗಳಾಗಿ ಮಾರ್ಪಡ್ತವೆ ಅನ್ಕೊಂಡು ಕೂಡ ಹೇಳ್ತಾರೆ. ಈ ಜ್ಞಾನೇಂದ್ರಿಯಗಳು ಸುಸ್ಥಿತಿಯಲ್ಲಿದ್ದಾಗ ಮಾತ್ರ ಅವು ಪ್ರತ್ಯಕ್ಷಾನುಭವಗಳಾಗಿ ಮಾರ್ಪಡುತ್ತವೆ. ಜ್ಞಾನೇಂದ್ರಿಯಗಳಲ್ಲಿ ಏನಾದರೂ ದೋಷಗಳಿದ್ದರೆ ಅದು ಗ್ರಹಿಸುವ ಸಂವೇದನೆಯ ಮೇಲೆ ದುಷ್ಪರಿಣಾಮವನ್ನ ಬೀರ್ತದೆ. ಅಂದ್ರೆ ಈ ಜ್ಞಾನೇಂದ್ರಿಯಗಳಲ್ಲಿ ಏನಾದರೂ ದೋಷವಿದೆ, ಅದನ್ನ ಈಗಾಗಲೇ ಹೇಳಿದೆ, ಜ್ಞಾನೇಂದ್ರಿಯಗಳಲ್ಲಿ ದೋಷವಿದ್ದರೆ ಅದು ಗ್ರಹಿಸುವ ಸಂವೇದನೆಯ ಮೇಲೆ ದುಷ್ಪರಿಣಾಮವನ್ನ ಬೀರ್ತದೆ ಎಂದು ಕೂಡ ಹೇಳ್ಬೋದು. ಅಂದ್ರೆ ದುಷ್ಪರಿಣಾಮ ಅಂದ್ರೆ ನಿಮ್ಗೆ ಗೊತ್ತಿದೆ, ಹೇಳಿದೆ ಜ್ಞಾನೇಂದ್ರಿಯಗಳು ಏನೇನು ಗ್ರಹಿಸ್ತವೆ? ಚರ್ಮ, ಮೂಗು, ನಾಲಿಗೆ ಮತ್ತು ಕಣ್ಣು ಮತ್ತು ಕಿವಿ, ಗೊತ್ತಾಯ್ತಲ್ಲ? ಇವು ಸಂವೇದನೆಯ ಮೇಲೆ ದುಷ್ಪರಿಣಾಮವನ್ನ ಬೀರ್ತದೆ ಎಂದು ಕೂಡ ಹೇಳಿದೆ. ಇನ್ನು ಎರಡನೇದಾಗಿ ಮೆದುಳು ಮತ್ತು ನರವ್ಯೂಹ. ಮೆದುಳು ಮತ್ತು ನರವ್ಯೂಹ ಮೆದುಳು ಮತ್ತು ನರವ್ಯೂಹ ಮೆದುಳು ಮತ್ತು ನರವ್ಯೂಹ ಜ್ಞಾನೇಂದ್ರಿಯಗಳ ಮೂಲಕ ಸಂವೇದನೆ ಉಂಟಾಗಿ ಮೆದುಳು ಪ್ರಚೋದನೆಗಳನ್ನು ಪಡೆದು ಅರ್ಥ ವಿವರಣೆ ಮಾಡಿದಾಗ ಮಾತ್ರ ಪ್ರತ್ಯಕ್ಷಾನುಭವ ಆಗ್ತದೆ ಅಂತ ಕೂಡ ಹೇಳುತ್ತೆ. ಜ್ಞಾನೇಂದ್ರಿಯಗಳ ಮೂಲಕ ಸಂವೇದನೆ ಉಂಟಾಗಿ ಮೆದುಳು ಪ್ರಚೋದನೆಗಳನ್ನ ಪಡೆದು ಸೂಕ್ತ ಅರ್ಥ ವಿವರಣೆಯನ್ನ ಮಾಡಿದಾಗ ಮಾತ್ರ ಏನಾಗ್ತದೆ? ಪ್ರತ್ಯಕ್ಷಾನುಭವ ಉಂಟಾಗುತ್ತದೆ. ಒಂದು ವೇಳೆ ಮೆದುಳು ಮತ್ತು ನರವ್ಯೂಹ ಕ್ರಿಯೆಯಲ್ಲಿ ಏನಾದರೂ ದೋಷವಿದ್ದರೆ, ನಮ್ಮ ಮೆದುಳಿನಲ್ಲಿ, ಅಂದ್ರೆ ನಿಮ್ಗೆ ಗೊತ್ತಿದೆ, ಈ ಮೆದುಳಿನಲ್ಲಿ ದೋಷವಿದ್ದ ಮಕ್ಕಳನ್ನ ನೀವು ನೋಡಿದ್ದೀರಿ. ಅಂದ್ರೆ ಮಾನಸಿಕ ಅಸ್ವಸ್ಥರಿರ್ತಾರೆ. ಆ ಮಾನಸಿಕ ಅಸ್ವಸ್ಥರಾಗಲಿಕ್ಕೆ ಕಾರಣ ಅವರ ಮೆದುಳಿನಲ್ಲಿ ದೋಷ ಇರ್ತದೆ. ಅಂದ್ರೆ ನರವ್ಯೂಹದಲ್ಲಿ ಕೂಡ ದೋಷವಿದ್ದರೆ ಮೆದುಳಿನಲ್ಲಿ ಕೂಡ ದೋಷ ಕಂಡು ಬರ್ತದೆ ಅಂತ ಕೂಡ ಹೇಳಬಹುದು. ಮೆದುಳಿನಲ್ಲಿ ಇವೆರಡರಲ್ಲಿ ದೋಷವಿದ್ದರೆ ಪ್ರತ್ಯಕ್ಷಾನುಭವ ಸಮರ್ಪಕವಾಗಿ ಆಗಲಾರದು. ಪ್ರತ್ಯಕ್ಷಾನುಭವ ಏನಾಗುವುದಿಲ್ಲ, ಸಮರ್ಪಕವಾಗಿ ಆಗುವುದಿಲ್ಲ. ಮೆದುಳು ಮತ್ತು ನರವ್ಯೂಹದಲ್ಲಿ ದೋಷವಿದ್ದರೆ ಪ್ರತ್ಯಕ್ಷಾನುಭವ ಸಮರ್ಪಕವಾಗಿ ಆಗಲಾರದು ಎಂದು ಕೂಡ ಹೇಳಬಹುದು. ಹಾಗೂ ಪ್ರತ್ಯಕ್ಷಾನುಭವವಾಗಲು ಮೆದುಳು ಮತ್ತು ನರವ್ಯೂಹ ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಯಾವುದೇ ಪ್ರತ್ಯಕ್ಷಾನುಭವ ಆಗಲಿಕ್ಕೆ, ಇಲ್ಲಿ ಪ್ರತ್ಯಕ್ಷಾನುಭವ ಆಗಲಿಕ್ಕೆ ನಾನು ಇಲ್ಲಿ ನಿಂತುಕೊಂಡಿದ್ದೆ, ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಅಥವಾ ನಿಮ್ಮ ಮೊಬೈಲ್ ನಲ್ಲಿ ನಾನು ಪಾಠ ಮಾಡುವುದನ್ನ ನೋಡ್ತಾ ಇದ್ದೀನಿ. ನಿಮ್ಮಲ್ಲಿ, ನಿಮ್ಮ ಕಣ್ಣಿನಲ್ಲಿ ಅಥವಾ ನಿಮ್ಮ ಕಿವಿಯಲ್ಲಿ ದೋಷವಿದ್ದರೆ ಅಥವಾ ನಿಮ್ಮ ನರವ್ಯೂಹದಲ್ಲಿ ದೋಷವಿದ್ದರೆ ನಿಮಗೆ ನಾನು ಮಾತನಾಡಿದಂತಹ ಮಾತು ಸ್ಪಷ್ಟವಾಗಿ ತಿಳಿದೇ ಹೋಗಬಹುದು ಅಥವಾ ನಿಮಗೆ ಅರ್ಥ ಆಗದೆ ಹೋಗಬಹುದು. ಇದು ದೋಷ ಕೂಡ ಆಗ್ತದೆ ಎಂದು ಕೂಡ ಹೇಳುತ್ತೇವೆ. ಮೆದುಳು ಮತ್ತು ನರವ್ಯೂಹದಲ್ಲಿಯ ದೋಷಗಳು ಎಂದು ಕೂಡ ಹೇಳಬಹುದು. ಇನ್ನು ಮೂರನೇದಾಗಿ ಪ್ರೇರಕಗಳು ಅಂದ್ಕೊಂಡು ಯಾವ್ದಾದ್ರೆ ಪ್ರೇರಕಗಳು. ಇಲ್ಲಿ ಪ್ರತ್ಯಕ್ಷಾನುಭವವನ್ನು ನಿರ್ಧರಿಸುವ ಅಂಶಗಳಲ್ಲಿ ಪ್ರೇರಕಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಕೂಡ ಹೇಳಲಾಗಿದೆ. ಯಾವುದೇ ವ್ಯಕ್ತಿಯ ಪ್ರತ್ಯಕ್ಷಾನುಭವ ಆತನ ಬೇಡಿಕೆಯನ್ನ ಆಧರಿಸಿದೆ. ಯಾವುದೇ ವ್ಯಕ್ತಿಯ ಪ್ರತ್ಯಕ್ಷಾನುಭವ ಆತನ ಬೇಡಿಕೆಯನ್ನ ಆಧರಿಸಿದೆ. ಇಲ್ಲಿ ನೋಡಿ, ಬೇಡಿಕೆಯನ್ನ ಆಧರಿಸಿದೆ ಅಂದ್ರೆ ನಮ್ಗೆ ಆಸೆ, ವಿಮಾನದಲ್ಲಿ ಹೋಗ್ಬೇಕನ್ನುವಂತ ಆಸೆ, ಅಥವಾ ಸುಮಾರು
2 ಲಕ್ಷ ರೂಪಾಯಿಂದೋ 3 ಲಕ್ಷ ರೂಪಾಯಿಂದೋ ಅಥವಾ 20 ಲಕ್ಷ ರೂಪಾಯಿ ಕಾರ್ ತೆಗೆದುಕೊಳ್ಬೇಕನ್ನುವ ಆಸೆ, ಅಥವಾ ಇನ್ನೇನು ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಆಸೆ ಏನು ಕೇಳಿದ್ರೆ ಬೈಕ್ ನಲ್ಲಿ ಹೋಗುವಂತ ಆಸೆ. ಈ ಬೈಕ್ ಅನ್ನ ತೆಗೆದುಕೊಳ್ಬೇಕನ್ನುವಂತ ಆಸೆ ಇರ್ತದೆ. ಅಂತ ಬೈಕ್ ಅನ್ನ ಪ್ರತ್ಯಕ್ಷವಾಗಿ ನೋಡಿದಾಗ ಅವು ಪ್ರೇರಕವಾಗ್ತವೆ ಎಂದು ಕೂಡ ಹೇಳ್ಬೋದು. ಉದಾಹರಣೆಗೆ ಒಬ್ಬ ಹಸಿದವನಿಗೆ, ಇಲ್ಲಿ ನೋಡಿ ಪ್ರೇರಕಗಳ ಪಾತ್ರ ಅಂದ್ರೆ ಪ್ರೇರಣೆಯಿಂದ ನೀಡುವಂಥದ್ದು. ಒಬ್ಬ ಹಸಿದವನಿಗೆ ಒಂದು ಚಿತ್ರವನ್ನ ತೋರಿಸಿದಾಗ, ಅಥವಾ ಅಸ್ಪಷ್ಟ ಚಿತ್ರವನ್ನು ತೋರಿಸಿ ಅದರ ವಿವರಣೆಯನ್ನ ಕೇಳಿದಾಗ, ಒಬ್ಬ ವ್ಯಕ್ತಿಗೆ ಏನ್ ಮಾಡಬೇಕು, ಒಂದು ಚಿತ್ರವನ್ನ ತೋರಿಸಿ, ಅಸ್ಪಷ್ಟ ಚಿತ್ರವನ್ನ ತೋರಿಸಿ ಅದರ ಅರ್ಥ ವಿವರಣೆಯನ್ನ ಕೇಳಿದಾಗ ಅದು ಆತನಿಗೆ ಹಸಿದಂತೆ ಕಾಣಬಹುದು. ಹಸಿದಂತೆ ಕಾಣಬಹುದು, ಹಸಿವಿನಂತೆ ಅಂದ್ರೆ ಆಹಾರದಂತೆ ಕಾಣಬಹುದು ಎಂದು ಕೂಡ ಹೇಳಲಾಗ್ತದೆ. ಹೀಗೆ ಮಾನವನ ಮೂಲ ಪ್ರೇರಣೆಗಳು ಹಸಿವು, ತೃಷೆ, ಪ್ರತ್ಯಕ್ಷ ಅನುಭವದ ಮೂಲಗಳಾಗಿವೆ ಎಂದು ಕೂಡ ಹೇಳಲಾಗ್ತದೆ. ಅಂದ್ರೆ ಮಾನವನ ಮೂಲ ಪ್ರೇರಣೆಗಳು ಯಾವ್ಯಾವ ಕೇಳಿದ್ರೆ ಹಸಿವು ಮತ್ತು ತೃಷೆ. ಮಾನವನ ಆಸಕ್ತಿಯೂ ಕೂಡ ಏನಾಗಿ ಬರ್ತದೆ, ಆಸೆ, ಹಸಿವು ಮತ್ತು ತೃಷೆ. ಏನು ಹಸಿವಾದಾಗ ನಮಗೆ ಏನಾಗ್ತದೆ ಕೇಳಿದ್ರೆ ಏನಾದ್ರೂ ಒಂದು ಆಹಾರ ಸಿಕ್ಕಿದ್ರೆ ಸಾಕ್ತದೆ. ಕೆಲವೊಂದ್ಸಲ ಪ್ರೇರಕಗಳು ಕೂಡ, ಈ ತೃಷೆನೂ ಕೂಡ ಪ್ರತ್ಯಕ್ಷ ಅನುಭವದ ಪ್ರೇರಕಗಳಾಗಿ ಮಾರ್ಪಡ್ತವೆ ಎಂದು ಕೂಡ ಹೇಳಬಹುದು. ಇನ್ನು 4ನೇದಾಗಿ ಪೂರ್ವಾನುಭವಗಳು. 4ನೇದಾಗಿ ಯಾವ ಬರ್ತದೆ, ಪೂರ್ವಾನುಭವ. ಪೂರ್ವಾನುಭವಗಳು ಪ್ರತ್ಯಕ್ಷ ಅನುಭವಕ್ಕೆ ಅತ್ಯಂತ ಅವಶ್ಯಕವಾಗಿದೆ ಎಂದು ಕೂಡ ಹೇಳಬಹುದು. ಪೂರ್ವಾನುಭವಗಳು ಕೂಡ ಪ್ರತ್ಯಕ್ಷ ಅನುಭವಕ್ಕೆ ಅತ್ಯಂತ ಅವಶ್ಯಕವಾಗಿದೆ. ಪ್ರಚೋದನೆಯ ಬಗ್ಗೆ ಮೊದಲೇ ತಿಳಿದಿದ್ದರೆ ಮಾತ್ರ ಅದನ್ನು ಪುನಃ ನೋಡಿದಾಗ, ಅದನ್ನು ಪುನಃ ನೋಡಿದಾಗ ನಮಗೆ ಪ್ರತ್ಯಕ್ಷ ಅನುಭವ ಆಗ್ತದೆ ಎಂದು ಕೂಡ ಹೇಳಲಾಗ್ತದೆ. ಪ್ರಚೋದನೆಯ ಬಗ್ಗೆ ಮೊದಲೇ ತಿಳಿದಿದ್ದರೆ, ಈಗ ಒಂದು ಮಗು ಏನ್ ಮಾಡ್ತದೆ ಕೇಳಿದ್ರೆ ಮಗುವಿಗೆ ಏನ್ ಬೇಕು, ಆಟಿಕೆ ಸಾಮಾನುಗಳು ಬೇಕು, ಅಥವಾ ಮಗುವಿಗೆ ನಾವು ಏನ್ ಮಾಡ್ತೇವೆ ಕೇಳಿದ್ರೆ ಪ್ರಾಣಿಗಳ ಚಿತ್ರವನ್ನ ತೋರಿಸಿರ್ತೇವೆ. ಈ ಪ್ರಾಣಿಗಳ ಚಿತ್ರವನ್ನ ತೋರಿಸಿದಾಗ ಅಥವಾ ಇನ್ನಾವುದೋ ಬೆಟ್ಟದ ಚಿತ್ರವನ್ನ ತೋರಿಸಿದಾಗ ಮಗುವನ್ನ ಆ ಬೆಟ್ಟದ ಹತ್ತಿರ ಕರೆದುಕೊಂಡು ಹೋಗಿದಾಗ ಅದು ಬೆಟ್ಟ ಎಂದು ಗುರುತಿಸ್ತದೆ. ಅಥವಾ ಯಾವುದೇ ಪ್ರಾಣಿ, ಹುಲಿ ಇರಬಹುದು, ಆನೆ ಇರಬಹುದು, ಆನೆಯ ಚಿತ್ರವನ್ನ ತೋರಿಸಿರ್ತೇವೆ ಮಕ್ಕಳಿಗೆ, ಅಥವಾ ಹುಲಿಯ ಚಿತ್ರವನ್ನ ತೋರಿಸಿರ್ತೇವೆ, ಇಲಿಯ ಚಿತ್ರವನ್ನ ತೋರಿಸಿರ್ತೇವೆ, ಇನ್ಯಾವುದೋ ಪ್ರಾಣಿಗಳ ಚಿತ್ರವನ್ನ ತೋರಿಸಿರ್ತೇವೆ. ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದಾಗ ಮಗು ಚಿತ್ರವನ್ನ ನೋಡಿ ಇದು ಅದೇ ಪ್ರಾಣಿ, ಇಂತಹದೇ ಪ್ರಾಣಿ, ಆನೆ ಇದ್ರೆ ಆನೆ, ಚಿತ್ರದಲ್ಲಿ ಆನೆಯನ್ನ ನೋಡಿದ್ದಾರೆ, ಮಗು ಆನೆ ಎಂದು ಗುರುತಿಸುತ್ತದೆ ಎಂದು ಕೂಡ ಹೇಳಬಹುದು. ಆಗ ಮಗು ಹಿಂದೆ ಬೆಟ್ಟವನ್ನು ನೋಡಿದೆ ಇದ್ದರೆ, ಆ ಚಿತ್ರವನ್ನ ತೋರಿಸದೇ ಇದ್ದರೆ, ಮಕ್ಕಳಿಗೆ ಆ ಚಿತ್ರವನ್ನ ತೋರಿಸದೇ ಇದ್ದರೆ ಪ್ರತ್ಯಕ್ಷ ಅನುಭವ ಸರಿಯಾಗಿ ಆಗಲಾರದು ಎಂದು ಕೂಡ ಹೇಳಬಹುದು. ಪ್ರತ್ಯಕ್ಷ ಅನುಭವ ಏನಾಗುವುದಿಲ್ಲ, ಸರಿಯಾಗಿ ಆಗಲಾರದು ಎಂದು ಕೂಡ ಹೇಳಬಹುದು. ಇಲ್ಲಿ ಪೂರ್ವಾನುಭವ ಅಂದ್ರೆ ಹಿಂದಿನ ಅನುಭವ, ಈ ಮೊದಲೇ ನಮಗೆ ಆ ಚಿತ್ರ ಅಥವಾ ವ್ಯಕ್ತಿ ಗುರುತಿದ್ದರೆ ಅದನ್ನ ಪೂರ್ವಾನುಭವ ಎಂದು ಕೂಡ ಹೇಳಬಹುದು. ಇನ್ನು ನಿರೀಕ್ಷೆಗಳು ಅಂದ್ಕೊಂಡು ಬರ್ತೇವೆ. ನೆಕ್ಸ್ಟ್ ಬರುವಂತದ್ದು ಯಾವುದು, ನಿರೀಕ್ಷೆಗಳು. ಎಕ್ಸ್ಪೆಕ್ಟೇಷನ್ ಅನ್ಕೊಂಡು ಕೂಡ ಹೇಳುತ್ತೆ. ನಿರೀಕ್ಷೆಗಳು ಸಹ ಪ್ರತ್ಯಕ್ಷ ಅನುಭವವನ್ನ ಉಂಟು ಮಾಡ್ತವೆ. ನಿರೀಕ್ಷೆಗಳು ಸಹ ಏನ್ ಮಾಡ್ತವೆ, ಈ ಪ್ರತ್ಯಕ್ಷ ಅನುಭವವನ್ನ ಉಂಟು ಮಾಡ್ತವೆ ಎಂದು ಕೂಡ ಹೇಳಬಹುದು. ಉದಾಹರಣೆಗೆ ನಾವು ಹೇಳ್ತೇವೆ, ನಿಮ್ಮ ತಂದೆ ಯಾವುದೋ ಊರಿಗೆ ಹೋಗಿರ್ತಾರೆ, ಹೋಗಿ ಮೊಬೈಲ್ ನಲ್ಲಿ ಹೇಳ್ತಾರೆ ಏನನ್ಕೊಂಡು, ನಾನು 4 ಗಂಟೆಗೆ ಅಥವಾ 5 ಗಂಟೆಗೆ ಮನೆಗೆ ಬರುತ್ತೇನೆ ಅನ್ಕೊಂಡು ಹೇಳಿರ್ತಾರೆ. ಅದು 4 ಗಂಟೆಗೆ ಬರ್ತೇನೆ ಅನ್ಕೊಂಡು ಹೇಳಿರ್ತಾರೆ. ಈ 4 ಗಂಟೆ ಆದ ಕೂಡಲೇ ನಾವೇನ್ ಮಾಡ್ತಾ ಇರ್ತೇವೆ, ನಿರೀಕ್ಷೆಯನ್ನ ಮಾಡ್ತಾ ಇರ್ತೇವೆ. ನಿರೀಕ್ಷೆ ಏನ್ ಮಾಡ್ತೇವೆ, ಮನೆಯ ಬಾಗಿಲನ್ನ ಬಂದು ಬಾರಿಸ್ತಾನೆ. ಆವಾಗ ನಮ್ಮ ನಿರೀಕ್ಷೆ ಏನಾಗಿರುತ್ತೆ, ನಮ್ಮ ತಂದೆ ಬರ್ತೇನೆ ಅಂತ ಹೇಳಿದ್ರು ಅಂದ್ಕೂಡಲೇ ತಂದೆಯ ನಿರೀಕ್ಷೆ ಆಗ್ತದೆ. ಬಾಗಿಲನ್ನು ತೆರೆದು ನೋಡಿದಾಗ ತಂದೆ ಬಂದಿದ್ದರೆ ಅದು ಪ್ರತ್ಯಕ್ಷ ಅನುಭವ ಆಗ್ತದೆ ಅಂತ ಕೂಡ ಹೇಳ್ಬೋದು. ಈ
ಈ ನಿರೀಕ್ಷೆಗಳು ಕೂಡ ಏನ್ ಮಾಡ್ತವೆ, ಪ್ರತ್ಯಕ್ಷಾನುಭವವನ್ನ ಉಂಟು ಮಾಡ್ತವೆ ಅಂತ ಕೂಡ ಹೇಳ್ಬೋದು. ನಿರೀಕ್ಷೆಗಳು ಕೂಡ ಏನ್ ಮಾಡ್ತವೆ, ಪ್ರತ್ಯಕ್ಷಾನುಭವವನ್ನ ಉಂಟು ಮಾಡ್ತವೆ. ಇನ್ನು ಅವಧಾನ, ಯಾವುದು ಅವಧಾನ, ಅವಧಾನ ಏಕಾಗ್ರತೆ, ಏಕಾಗ್ರತೆ, ಅವಧಾನ. ಇಲ್ಲಿ ಅವಧಾನವೂ ಕೂಡ, ಅವಧಾನಕ್ಕೆ ಇನ್ನೊಂದು ಹೆಸರು ಏಕಾಗ್ರತೆ ಅಥವಾ ಕಾನ್ಸಂಟ್ರೇಷನ್ ಅಂತಲೂ ಕೂಡ ಕರೆಯಲಾಗ್ತದೆ. ಏನಂತ ಕರೆಯಲಾಗ್ತದೆ, ಕಾನ್ಸಂಟ್ರೇಷನ್ ಅಂತಲೂ ಕೂಡ ಕರೆಯಲಾಗ್ತದೆ. ಪ್ರತ್ಯಕ್ಷಾನುಭವದ ನಿರ್ಧಾರಕಗಳಲ್ಲಿ ಅವಧಾನವೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಪ್ರತ್ಯಕ್ಷಾನುಭವದ ನಿರ್ಧಾರಕಗಳಲ್ಲಿ ಏನ್ ಮಾಡ್ತದೆ, ಅವಧಾನವೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತದೆ ಅಂತಲೂ ಕೂಡ ಹೇಳಲಾಗ್ತದೆ. ಅವಧಾನವಿಲ್ಲದೆ ಪ್ರತ್ಯಕ್ಷಾನುಭವ ಅಸಾಧ್ಯ ಎಂತಲೂ ಕೂಡ ಹೇಳಬಹುದು. ಅವಧಾನವಿಲ್ಲದೆ ಪ್ರತ್ಯಕ್ಷಾನುಭವ ಅಸಾಧ್ಯ ಎಂತಲೂ ಕೂಡ ಹೇಳಲಾಗ್ತದೆ. ಯಾಕೆ ಅಸಾಧ್ಯ ಹೇಳಿದ್ರೆ, ಮನಸ್ಸಿನ ಏಕಾಗ್ರತೆಯೇ ಅವಧಾನ. ಇದು ವಸ್ತು ವಿಷಯವನ್ನ ಅರ್ಥೈಸಿಕೊಳ್ಳಲು ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಯಾಕೆ ಅವಧಾನ ಬೇಕು ಕೇಳಿದ್ರೆ, ನಾನು ಅಥವಾ ನಿಮ್ಮ ಸೈನ್ಸ್ ಟೀಚರ್ ಏನ್ ಮಾಡ್ತಾರೆ ಕೇಳಿದ್ರೆ, ಯಾವುದೇ ಒಂದು ಚಿತ್ರವನ್ನ ಬಿಡಿಸಿ ಅದರ ಬಗ್ಗೆ ಏನ್ ಮಾಡ್ತಾರೆ, ವಿವರಣೆಯನ್ನ ಕೊಡ್ತಾರೆ. ನಮ್ಮ ಮನಸ್ಸು ಅಥವಾ ನಾವು ಏಕಾಗ್ರತೆಯಿಂದ ಆ ಪಾಠವನ್ನ ಕೇಳದೇ ಇದ್ರೆ ಅಥವಾ ಅವ್ರು ಹೇಳಿದ ಪಾಠದ ಬಗ್ಗೆ ಅಸಡ್ಡೆಯನ್ನು ತೋರಿದ್ರೆ, ಎಲ್ಲೋ ಪ್ರವಾಸಕ್ಕೆ ಹೋದಾಗ, ಇನ್ನಿತರ ಕಡೆಗೆ ಹೋದಾಗ ಅವರು ಹೇಳಿದಂತಹ ವಿಷಯಗಳು ಅಥವಾ ಹೇಳಿದಂತಹ ವಿಷಯಗಳನ್ನು ತೋರಿಸಿದಾಗ ನಿಮಗೆ ಅದು ಸರಿಯಾಗಿ ಅರ್ಥ ಆಗ, ಅದಕ್ಕೆ ಪ್ರತ್ಯಕ್ಷ ಅನುಭವ ಆಗಲಿಕ್ಕೆ ಅವಧಾನವು ಕೂಡ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸ್ತದೆ ಅಂತ ಕೂಡ ಹೇಳಲಾಗ್ತದೆ. ಇನ್ನು ನಂಬಿಕೆ ಮತ್ತು ಮೌಲ್ಯಗಳು, ನಂಬಿಕೆ ಮತ್ತು ಮೌಲ್ಯಗಳು. ನಂಬಿಕೆ ಮತ್ತು ಮೌಲ್ಯಗಳು ಪ್ರತ್ಯಕ್ಷಾನುಭವವಾಗಲು ನಂಬಿಕೆ ಮತ್ತು ಮೌಲ್ಯಗಳು ಕೂಡ ಅತ್ಯಂತ ಪ್ರಮುಖವಾಗಿವೆ ಎಂದು ಕೂಡ ಹೇಳಲಾಗ್ತದೆ. ಯಾಕೆ ಹೇಳಿದ್ರೆ, ಶಿಕ್ಷಕರು ಪಾಠ ಮಾಡುವ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ನಂಬಿಕೆ ಇರ್ತದೆ. ಹಾಗೆ ಮೌಲ್ಯಯುತವಾದ ಪಾಠವನ್ನ ಮಾಡಿದಾಗ ಆ ಮೌಲ್ಯಗಳನ್ನ ಅರಿತುಕೊಳ್ತಾರೆ ಎಂದು ಕೂಡ ಹೇಳಬಹುದು. ಈ ನಂಬಿಕೆ ಮತ್ತು ಮೌಲ್ಯಗಳು ಕೂಡ ಪ್ರತ್ಯಕ್ಷಾನುಭವವಾಗಲಿಕ್ಕೆ ಪ್ರಮುಖ ಪಾತ್ರ ಎಂದು ಕೂಡ ಹೇಳಲಾಗ್ತದೆ. ಇನ್ನು ಕೊನೆಯದಾಗಿ ಮನೋಭಾವ. ಮನೋಭಾವ ಪ್ರತ್ಯಕ್ಷಾನುಭವವಾಗಲು ಅಥವಾ ಒಂದು ಪ್ರಚೋದನೆಯು ಪ್ರತ್ಯಕ್ಷಾನುಭವವಾಗಲು ವ್ಯಕ್ತಿ ಧನಾತ್ಮಕ ಮನೋಭಾವವನ್ನ ಹೊಂದಿರಬೇಕು. ವ್ಯಕ್ತಿ ಏನಾಗಿರ್ಬೇಕು, ಧನಾತ್ಮಕ ಮನೋಭಾವ. ಧನಾತ್ಮಕ ಅಂದ್ರೆ ಒಂದೇ ಒಳ್ಳೆಯ ರೀತಿಯ ಮನೋಭಾವ, ಒಂದು ಒಳ್ಳೆಯ ಮನಸ್ಸನ್ನ ಹೊಂದಿರಬೇಕು ಎಂದು ಕೂಡ ಹೇಳುತ್ತೆ. ಅಂದರೆ ಪ್ರತಿಯೊಂದು ಪ್ರಚೋದನೆಯನ್ನ ಗ್ರಹಿಸಲು ಉತ್ತಮ ಮನೋಭಾವ ಅಗತ್ಯವಾಗಿದೆ. ಪ್ರಚೋದನೆಯನ್ನ ಗ್ರಹಿಸಲಿಕ್ಕೆ ಏನಾಗಿದೆ, ಉತ್ತಮ ಮನೋಭಾವ ಅಗತ್ಯವಾಗಿದೆ. ಮನೋಭಾವಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತವೆ ಎಂದು ಕೂಡ ಹೇಳುತ್ತೆ. ನಿಮ್ಮ ಮನೋಭಾವ ಅಂದ್ರೆ ಮನಸ್ಸಿನ ಭಾವನೆಗಳು ಏನಾಗಿರ್ತವೆ ಕಂಡ್ರೆ, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಭಿನ್ನವಾಗಿರ್ತವೆ. ಭಿನ್ನವಾಗಿರುವುದರ ಮೂಲಕ ಪ್ರತ್ಯಕ್ಷ ಅನುಭವವನ್ನ ನಿರ್ಧರಿಸ್ತೇವೆ. ಅಶಾಂತಿಯಿಂದ ಕೂಡಿದ ಮನಸ್ಸು ಪ್ರಚೋದನೆಯನ್ನ ಸರಿಯಾಗಿ ಗ್ರಹಿಸಲಾರದು. ನಮ್ಮ ಅಶಾಂತಿಯಿಂದ ಕೂಡಿದಂತಹ ಮನಸ್ಸು ಅಂದ್ರೆ ಮಾನಸಿಕ ನೆಮ್ಮದಿ ಇಲ್ಲದೆ ಇರುವಂತಹ ಮನಸ್ಸು ಪ್ರಚೋದನೆಯನ್ನ ಸರಿಯಾಗಿ ಗ್ರಹಿಸಲಾರದು ಎಂದು ಕೂಡ ಹೇಳಬಹುದು. ಇವಿಷ್ಟು ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು. ನಾನು ಹೇಳಿದೆ ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು. ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವ ಬೀರುವ ಅಂಶಗಳಿಗೆ ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು ಎಂದು ಕೂಡ ಹೇಳಲಾಗ್ತದೆ. ಇಲ್ಲಿ ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಬಂದ್ರೆ ಆ ಅಂಶಗಳು ಯಾವುದು ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಹೇಳಿದ್ರೆ ಜ್ಞಾನೇಂದ್ರಿಯಗಳ ಸ್ಥಿತಿಗತಿ ಅಂತ ಕೂಡ ಹೇಳಿದೆ. ಜ್ಞಾನೇಂದ್ರಿಯಗಳ ಸ್ಥಿತಿಗತಿ, ಈ ಜ್ಞಾನೇಂದ್ರಿಯಗಳು ಸರಿಯಾಗಿ ಕಾರ್ಯವನ್ನ ನಿರ್ವಹಿಸಿದರೆ, ಈ ಏನು ಜ್ಞಾನೇಂದ್ರಿಯಗಳನ್ನ ಅನುಭವದ ಹೆಬ್ಬಾಗಿಲು ಅಂತ ಕರೀತಾರಲ್ಲ, ಇವೆಲ್ಲ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರೆ ಪ್ರತ್ಯಕ್ಷ ಅನುಭವ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಸರಿಯಾಗಿ ಆಗ್ತದೆ. ಮೆದುಳು ಮತ್ತು ನರವ್ಯೂಹ, ನಮ್ಮ ದೇಹದಲ್ಲಿರುವಂತಹ ಮೆದುಳು ಮತ್ತು ನರವ್ಯೂಹ ಇವರ ಕಾರ್ಯ ಸರಿಯಾಗಿ ಇರಬೇಕು. ಪ್ರತ್ಯಕ್ಷಾನುಭವಕ್ಕೆ ಮೆದುಳು ಸರಿಯಾಗಿ ಕಾರ್ಯವನ್ನ ಮಾಡಬೇಕು, ನರವ್ಯೂಹಗಳು ಕೂಡ ಸರಿಯಾಗಿ ಕಾರ್ಯವನ್ನ ಮಾಡಬೇಕು. ಇದು ನೆಕ್ಸ್ಟ್ ಪ್ರೇರಕನು ಕೂಡ ಒಬ್ಬ ಹಸಿದವನಿಗೆ ಒಂದು ಅಸ್ಪಷ್ಟ ಚಿತ್ರವನ್ನ ತೋರಿಸಿ
ಅದರ ವಿವರಣೆಯನ್ನ ಕೇಳಿದಾಗ ಆತ ಏನ್ ಹೇಳ್ತಾನೆ, ಅದು ಆತ್ಮನಿಗೆ ಹಸಿದಂತೆ ಕಾಣುತ್ತೆ. ಈ ಪ್ರೇರಕಗಳು ಕೂಡ ಏನಾಗ್ತವೆ, ಪರಿಣಾಮವನ್ನ ಬೀರ್ತವೆ. ಇನ್ನು ನೆಕ್ಸ್ಟ್ ಪೂರ್ವಾನುಭವ. ಈ ಪ್ರತ್ಯಕ್ಷಾನುಭವಗಳಿಗೆ ವ್ಯಕ್ತಿಗೆ ಪೂರ್ವಾನುಭವದ ಅತ್ಯಂತ ಅವಶ್ಯಕತೆ ಇದೆ ಎಂದು ಕೂಡ ಹೇಳಬಹುದು. ಉದಾಹರಣೆಯನ್ನು ಕೊಟ್ಟೆ. ಚಿತ್ರದಲ್ಲಿ ಆನೆ ಅಥವಾ ಹುಲಿಯ ಚಿತ್ರವನ್ನು ತೋರಿಸಿ ಪ್ರಾಣಿ ಸಂಗ್ರಹಾಲಯಕ್ಕೆ ಕರೆದುಕೊಂಡು ಹೋದಾಗ ಮಗು ಅದನ್ನ ಏನು ಅದೇ ಪ್ರಾಣಿಯನ್ನ ಗುರುತಿಸ್ತದೆ, ಆನೆ ಅಥವಾ ಹುಲಿಯನ್ನ ಗುರುತಿಸ್ತದೆ. ಯಾಕೆಂದ್ರೆ ಮಗುವಿಗೆ ಈ ಮೊದಲೇ ಚಿತ್ರದಲ್ಲಿ ನೋಡಿದಂತಹ ಪೂರ್ವಾನುಭವ ಇರ್ತದೆ ಎಂದು ಕೂಡ ಹೇಳಬಹುದು. ಇನ್ನು ನಿರೀಕ್ಷೆಗಳು. ನಾವು ನಿರೀಕ್ಷೆಯನ್ನ ಮಾಡಿರ್ತೇವೆ. ನಾನು ಉದಾಹರಣೆ ಕೊಟ್ಟೆ, ತಂದೆಯವರು ಮನೆಗೆ 4 ಗಂಟೆಗೆ ಬರ್ತಾರೆ ಅಂದ್ರೆ ಬಾಗಿಲು 4 ಗಂಟೆಗೆ ಬಾರಿಸಿದ್ರೆ ನಿರೀಕ್ಷೆ ಏನಾಗ್ತದೆ, ಸತ್ಯ ಆಗ್ತದೆ ಎಂದು ಕೂಡ ಹೇಳಿದೆ. ತಂದೆಯವರು ಬಂದ್ರೆ ಪ್ರತ್ಯಕ್ಷಾನುಭವ ಆಗ್ತದೆ ಎಂದು ಕೂಡ ಹೇಳಿದೆ. ಇನ್ನು ಅವಧಾನ, ಏಕಾಗ್ರತೆಯು ಕೂಡ ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವವನ್ನ ಬೀರ್ತದೆ ಎಂದು ಕೂಡ ಹೇಳಿದೆ. ಅವ್ರ ಜೊತೆಗೆ ನಂಬಿಕೆ ಮತ್ತು ಮೌಲ್ಯಗಳು ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವವನ್ನ ಬೀರ್ತವೆ. ಮನೋಭಾವ, ನಮ್ಮ ಮನೋಭಾವ ಅಂದ್ರೆ ಒಂದು ಪ್ರಚೋದನೆಯು ಪ್ರತ್ಯಕ್ಷಾನುಭವ ಆಗೋದು ವ್ಯಕ್ತಿ ಧನಾತ್ಮಕ ಮನೋಭಾವವನ್ನ ಹೊಂದಿರಬೇಕು. ಅದ್ರ ಜೊತೆಗೆ ಆತ ಸದೃಢ ಮನಸ್ಸಿನಿಂದ, ಒಳ್ಳೆಯ ಮನಸ್ಸಿನಿಂದ ಕುಳಿತುಕೊಂಡು ಅದನ್ನ ವೀಕ್ಷಣೆ ಮಾಡಿದ್ರೆ ಪ್ರತ್ಯಕ್ಷಾನುಭವ ಆಗ್ತದೆ. ಆ ಶಾಂತಿಯಿಂದ ಕೂಡಿದಂತಹ ಮನಸ್ಸು ಕೂಡ ಪ್ರತ್ಯಕ್ಷಾನುಭವ ಆಗಲಾರದು ಎಂದು ಕೂಡ ಹೇಳಲಾಗ್ತದೆ. ಇನ್ನು ಮುಂದಿನ ತರಗತಿಯಲ್ಲಿ ಭಾವರೂಪಣ ಮತ್ತು ಅರ್ಥ ಸ್ವರೂಪವನ್ನ ತಿಳಿದುಕೊಳ್ಳಿ. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಪ್ರತ್ಯಕ್ಷಾನುಭವ ಅಂದ್ರೆ ಏನು, ಪ್ರತ್ಯಕ್ಷಾನುಭವದ ಲಕ್ಷಣಗಳು ಮತ್ತು ಸಂವೇದನೆ ಮತ್ತು ಪ್ರತ್ಯಕ್ಷಾನುಭವಗಳಿರುವ ವ್ಯತ್ಯಾಸವನ್ನ ತಿಳಿದುಕೊಂಡ್ರಿ ಎಂದು ಕೂಡ ಹೇಳ್ಬೋದು. ಹೇಳಿದ್ರೆ ನಾವು ಪ್ರತ್ಯಕ್ಷಾನುಭವ ಅಂದ್ರೆ ಏನು ಅಂತ ಕೂಡ ಹೇಳಿದೆ. ಖಚಿತವಾದ ಮತ್ತು ಊಹೆಗೆ ನಿಲುಕುವಂತಹ ಒಂದು ಮನೋಸ್ಥಿತಿಯೇ ಪ್ರತ್ಯಕ್ಷಾನುಭವ ಎಂದು ಕೂಡ ಹೇಳಿದೆ. ವ್ಯತ್ಯಾಸಗಳನ್ನು ಕೂಡ ಸಂಪೂರ್ಣ ವಿವರವಾಗಿ ತಿಳಿಸಿಕೊಟ್ಟಿದೆ. ಈಗ ಅದರ ಮುಂದುವರಿದ ಭಾಗ ಪ್ರತ್ಯಕ್ಷಾನುಭವದ ನಿರ್ಧಾರಕಗಳನ್ನ ಕುರಿತು ನಾವು ಅಭ್ಯಾಸವನ್ನ ಮಾಡಬೇಕು. ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು. ಪ್ರತ್ಯಕ್ಷಾನುಭವದ ನಿರ್ಧಾರಕಗಳನ್ನು ಕುರಿತು ಅಭ್ಯಾಸವನ್ನ ಮಾಡಬೇಕು. ಇಲ್ಲಿ ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವ ಬೀರುವ ಅಂಶಗಳಿಗೆ ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು ಎಂದು ಕೂಡ ಕರೆಯಲಾಗುತ್ತದೆ. ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವ ಬೀರುವ ಅಂಶಗಳಿಗೆ ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು ಎಂದು ಕೂಡ ಕರೆಯಲಾಗುತ್ತದೆ. ಏನಂದ್ರೆ ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವ ಬೀರುವ ಅಂಶಗಳಿಗೆ ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವ ಬೀರುವ ಅಂಶಗಳಿಗೆ ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು ನಿರ್ಧಾರಕಗಳು ಎನ್ನುವರು.
ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಪ್ರತ್ಯಕ್ಷಾನುಭವದ ನಿರ್ಧಾರಕಗಳಲ್ಲಿ ಮೊಟ್ಟ ಮೊದಲನೇದಾಗಿ ಈ ಏನು ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವವನ್ನು ಬೀರ್ತವೆಯೋ ಆ ಮೊಟ್ಟ ಮೊದಲನೇದಾಗಿ ಜ್ಞಾನೇಂದ್ರಿಯಗಳ ಸ್ಥಿತಿಗತಿ ಪ್ರಭಾವ ಬೀರುವ ಅಂಶಗಳಲ್ಲಿ ಮೊಟ್ಟ ಮೊದಲನೆಯ ಅಂಶ ಜ್ಞಾನೇಂದ್ರಿಯಗಳ ಸ್ಥಿತಿಗತಿ. ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವ ಬೀರುವ ಮೊದಲ ಅಂಶ ಜ್ಞಾನೇಂದ್ರಿಯದ ಸ್ಥಿತಿಗತಿ ಎಂದು ಕೂಡ ಹೇಳಿದೆ. ಜ್ಞಾನೇಂದ್ರಿಯಗಳು ಪ್ರಮುಖ ಪಾತ್ರವನ್ನ ವಹಿಸ್ತವೆ ಎಂದು ಕೂಡ ಹೇಳಿದರು. ಇವು ಅನುಭವಗಳ ಹೆಬ್ಬಾಗಿಲುಗಳಾಗಿವೆ. ಈ ಜ್ಞಾನೇಂದ್ರಿಯಗಳನ್ನ ಅನುಭವಗಳ ಹೆಬ್ಬಾಗಿಲು ಎಂದು ಕೂಡ ಕರೆಯಲಾಗುತ್ತದೆ. ನಿಮ್ಗೆ ಈಗಾಗಲೇ ಗೊತ್ತಿದೆ ಜ್ಞಾನೇಂದ್ರಿಯಗಳು ಯಾವ್ಯಾವುದು ಅಂತ ಗೊತ್ತಿದೆ, ಮತ್ತೆ ಅದನ್ನೇ ಹೇಳಬೇಕಾಗಿಲ್ಲ. ಆದ್ರೂ ಕೂಡ ನಿಮ್ಮ ನೆನಪಿನಲ್ಲಿರೋದಕ್ಕೋಸ್ಕರ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಇವು ಜ್ಞಾನೇಂದ್ರಿಯಗಳು ಕೂಡ ಕರೆಯಲಾಗ್ತದೆ. ಇವುಗಳನ್ನ ಅನುಭವಗಳ ಹೆಬ್ಬಾಗಿಲು. ಅನುಭವಗಳ ಹೆಬ್ಬಾಗಿಲು ಅಂದ್ರೆ ಏನು ಕೇಳಿದ್ರೆ, ಏನು ಸ್ಪರ್ಶಿಸ್ತವೆಯೋ, ನೋಡ್ತೇವೆಯೋ, ಕೇಳ್ತೇವೆಯೋ, ಗ್ರಹಣಿಸ್ತೇವೆಯೋ ಅವುಗಳನ್ನೆಲ್ಲ ಇದು ಜ್ಞಾನೇಂದ್ರಿಯಗಳ ಮೂಲಕ ಆಗುವಂಥದ್ದು. ಇವು ಅನುಭವವನ್ನ ನೀಡುತ್ತದೆ ಎಂದು ಕೂಡ ಹೇಳಿದೆ. ಉದಾಹರಣೆ ಕೂಡ ಕೊಟ್ಟಿದೆ. ಅನುಭವ ಅನ್ನಲಿಕ್ಕೆ ಮಗು ಉರಿಯುವ ದೀಪವನ್ನ ಕಂಡು ಕೂಡಲೇ ಓಡಿ ಹೋಗಿ ಮುಟ್ಟಬೇಕಂತ ಅದಕ್ಕೆ ಕುತೂಹಲ ಇದೆ, ದೀಪ ಉರಿತಾ ಇದೆ ಅನ್ನುವಂತಹ ಕುತೂಹಲ. ಹೋಗಿ ಮುಟ್ಟಿದಾಗ ಕೈಯನ್ನ ಸುಟ್ಕೊಳ್ತು, ತ್ವಚೆ ಅದು ಕೈ ಚರ್ಮ ಸುಟ್ಟಾಗ ಮಗುವಿಗೆ ಅನುಭವ ಆಗ್ತದೆ. ಏನ್ ಅನುಭವ ಆಗ್ತದೆ? ಸುಟ್ಟ ಅನುಭವ ಆಗ್ತದೆ. ಇನ್ನೆಂದೂ ಕೂಡ ಅದು ದೀಪದ ಹತ್ತಿರ ಹೋಗುವುದಿಲ್ಲ. ಹಾಗೆಯೇ ಈ ಜ್ಞಾನೇಂದ್ರಿಯಗಳು ಇವೆಲ್ಲ ಆಗುವಂಥದ್ದು ಜ್ಞಾನೇಂದ್ರಿಯಗಳ ಸಹಾಯದಿಂದ. ಒಂದು ವೇಳೆ ಆ ಮಗುವಿಗೆ ಸುಟ್ಟ ಅನುಭವ ಆಗದೇ ಇದ್ರೆ ಅಥವಾ ಬಿಸಿ ಕೈಗೆ ತಾಗದೇ ಇದ್ರೆ ಜ್ಞಾನೇಂದ್ರಿಯಗಳ ಸ್ಥಿತಿಗತಿ ಸರಿ ಇಲ್ಲ ಅಂತ ರುಚಿಯನ್ನು ಕೂಡ ಮತ್ತು ನಾಲಿಗೆಯಿಂದ ರುಚಿಯನ್ನು ನೋಡಿದಾಗ ರುಚಿ ಕೂಡ ತಿಳಿದೇ ಇದ್ರೂ ಕೂಡ ನಾಲಿಗೆ ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ಕೊಂಡರ್ಥ. ಅಂದ್ರೆ ಇಲ್ಲಿ ಜ್ಞಾನೇಂದ್ರಿಯಗಳಲ್ಲಿ ದೋಷ ಇದೆ ಅನ್ಕೊಂಡರ್ಥ. ಜ್ಞಾನೇಂದ್ರಿಯಗಳಲ್ಲಿರುವ ನರಗ್ರಾಹಿಗಳು ಸಂವೇದನೆಗಳನ್ನು ಗ್ರಹಿಸಿ ಮೆದುಳಿಗೆ ತಲುಪಿಸ್ತವೆ. ಏನು ಜ್ಞಾನೇಂದ್ರಿಯಗಳಲ್ಲಿ ನರಗ್ರಾಹಿಗಳಿವೆಯೋ ಆ ನರಗ್ರಾಹಿಗಳು, ಜ್ಞಾನೇಂದ್ರಿಯಗಳಲ್ಲಿರುವಂತಹ ನರಗ್ರಾಹಿಗಳು ಸಂವೇದನೆಗಳನ್ನ ಗ್ರಹಿಸಿ ಅದನ್ನ ಮೆದುಳಿಗೆ ತಲುಪಿಸ್ತವೆ ಎಂದು ಕೂಡ ಹೇಳಬಹುದು. ಇವು ಸುಸ್ಥಿತಿಯಲ್ಲಿದ್ದಾಗ ಮಾತ್ರ ನಾವು ಗ್ರಹಿಸುವ ಸಂವೇದನೆಗಳು ಪ್ರತ್ಯಕ್ಷಾನುಭವಗಳಾಗಿ ಮಾರ್ಪಡುತ್ತವೆ ಎಂದು ಕೂಡ ಹೇಳ್ತಾರೆ. ಈ ಜ್ಞಾನೇಂದ್ರಿಯಗಳು ಸುಸ್ಥಿತಿಯಲ್ಲಿದ್ದಾಗ ಮಾತ್ರ ಅವು ಪ್ರತ್ಯಕ್ಷಾನುಭವಗಳಾಗಿ ಮಾರ್ಪಡುತ್ತವೆ. ಜ್ಞಾನೇಂದ್ರಿಯಗಳಲ್ಲಿ ಏನಾದರೂ ದೋಷಗಳಿದ್ದರೆ ಅದು ಗ್ರಹಿಸುವ ಸಂವೇದನೆಯ ಮೇಲೆ ದುಷ್ಪರಿಣಾಮವನ್ನ ಬೀರ್ತದೆ. ಅಂದ್ರೆ ಈ ಜ್ಞಾನೇಂದ್ರಿಯಗಳಲ್ಲಿ ಏನಾದರೂ ದೋಷವಿದೆ, ಅದನ್ನ ಈಗಾಗಲೇ ಹೇಳಿದೆ, ಜ್ಞಾನೇಂದ್ರಿಯಗಳಲ್ಲಿ ದೋಷವಿದ್ದರೆ ಅದು ಗ್ರಹಿಸುವ ಸಂವೇದನೆಯ ಮೇಲೆ ದುಷ್ಪರಿಣಾಮವನ್ನ ಬೀರ್ತದೆ ಎಂದು ಕೂಡ ಹೇಳ್ತಾರೆ. ಅಂದ್ರೆ ದುಷ್ಪರಿಣಾಮ ಅಂದ್ರೆ ನಿಮ್ಗೆ ಗೊತ್ತಿದೆ, ಹೇಳಿದೆ ಜ್ಞಾನೇಂದ್ರಿಯಗಳು ಏನೇನು ಗ್ರಹಿಸ್ತವೆ: ಚರ್ಮ, ಮೂಗು, ನಾಲಿಗೆ ಮತ್ತು ಕಣ್ಣು ಮತ್ತು ಕಿವಿ. ಗೊತ್ತಾಯ್ತಲ್ಲ? ಇವು ಸಂವೇದನೆಯ ಮೇಲೆ ದುಷ್ಪರಿಣಾಮವನ್ನ ಬೀರ್ತದೆ ಎಂದು ಕೂಡ ಹೇಳಿದೆ. ಇನ್ನು ಎರಡನೇದಾಗಿ ಮೆದುಳು ಮತ್ತು ನರವ್ಯೂಹ. ಮೆದುಳು ಮತ್ತು ನರವ್ಯೂಹ
ಜ್ಞಾನೇಂದ್ರಿಯಗಳ ಮೂಲಕ ಸಂವೇದನೆ ಉಂಟಾಗಿ ಮೆದುಳು ಪ್ರಚೋದನೆಗಳನ್ನು ಪಡೆದು ಅರ್ಥ ವಿವರಣೆ ಮಾಡಿದಾಗ ಮಾತ್ರ ಪ್ರತ್ಯಕ್ಷಾನುಭವ ಆಗ್ತದೆ ಅಂತ ಕೂಡ ಹೇಳುತ್ತೆ. ಜ್ಞಾನೇಂದ್ರಿಯಗಳ ಮೂಲಕ ಸಂವೇದನೆ ಉಂಟಾಗಿ ಮೆದುಳು ಪ್ರಚೋದನೆಗಳನ್ನ ಪಡೆದು ಸೂಕ್ತ ಅರ್ಥ ವಿವರಣೆ ಮಾಡಿದಾಗ ಮಾತ್ರ, ಸೂಕ್ತ ಅರ್ಥ ವಿವರಣೆಯನ್ನ ಮಾಡಿದಾಗ ಮಾತ್ರ ಏನಾಗ್ತದೆ, ಪ್ರತ್ಯಕ್ಷಾನುಭವ ಉಂಟಾಗುತ್ತದೆ. ಒಂದು ವೇಳೆ ಮೆದುಳು ಮತ್ತು ನರವಿಭವ ಕ್ರಿಯೆಯಲ್ಲಿ ಏನಾದರೂ ದೋಷವಿದ್ದರೆ, ನಮ್ಮ ಮೆದುಳಿನಲ್ಲಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಈ ಮೆದುಳಿನಲ್ಲಿ ದೋಷವಿದ್ದ ಮಕ್ಕಳನ್ನ ನೀವು ನೋಡಿರ್ತೀವಿ. ಅಂದ್ರೆ ಮಾನಸಿಕ ಅಸ್ವಸ್ಥರಿರ್ತಾರೆ. ಆ ಮಾನಸಿಕ ಅಸ್ವಸ್ಥರಾಗಲಿಕ್ಕೆ ಕಾರಣ ಅವರ ಮೆದುಳಿನಲ್ಲಿ ದೋಷ ಇರ್ತದೆ. ಅಂದ್ರೆ ನರವ್ಯೂಹದಲ್ಲಿ ಕೂಡ ದೋಷವಿದ್ದರೆ ಮೆದುಳಿನಲ್ಲಿ ಕೂಡ ದೋಷ ಕಂಡು ಬರ್ತದೆ ಅಂತ ಕೂಡ ಹೇಳಬಹುದು. ಮೆದುಳಿನಲ್ಲಿ ಇವೆರಡರಲ್ಲಿ ದೋಷವಿದ್ದರೆ ಪ್ರತ್ಯಕ್ಷಾನುಭವ ಸಮರ್ಪಕವಾಗಿ ಆಗಲಾರದು. ಪ್ರತ್ಯಕ್ಷಾನುಭವ ಏನಾಗುವುದಿಲ್ಲ, ಸಮರ್ಪಕವಾಗಿ ಆಗುವುದಿಲ್ಲ. ಮೆದುಳು ಮತ್ತು ನರವ್ಯೂಹದಲ್ಲಿ ದೋಷವಿದ್ದರೆ ಪ್ರತ್ಯಕ್ಷಾನುಭವ ಸಮರ್ಪಕವಾಗಿ ಆಗಲಾರದು ಎಂದು ಕೂಡ ಹೇಳಬಹುದು. ಹಾಗೂ ಪ್ರತ್ಯಕ್ಷಾನುಭವವಾಗುವುದು ಮೆದುಳು ಮತ್ತು ನರವ್ಯೂಹ ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಯಾವುದೇ ಪ್ರತ್ಯಕ್ಷಾನುಭವ ಆಗಬೇಕು. ಇಲ್ಲಿ ಪ್ರತ್ಯಕ್ಷಾನುಭವ ಆಗಲಿಕ್ಕೆ ನಾನು ಇಲ್ಲಿ ನಿಂತುಕೊಂಡಿದ್ದೆ, ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಅಥವಾ ನಿಮ್ಮ ಮೊಬೈಲ್ ನಲ್ಲಿ ನಾನು ಪಾಠ ಮಾಡುವುದನ್ನ ನೋಡ್ತಾ ಇದ್ದೀನಿ. ನಿಮ್ಮಲ್ಲಿ, ನಿಮ್ಮ ಕಣ್ಣಿನಲ್ಲಿ ಅಥವಾ ನಿಮ್ಮ ಕಿವಿಯಲ್ಲಿ ದೋಷವಿದ್ದರೆ ಅಥವಾ ನಿಮ್ಮ ನರವ್ಯೂಹದಲ್ಲಿ ದೋಷವಿದ್ದರೆ ನಿಮಗೆ ನಾನು ಮಾತನಾಡಿದಂತಹ ಮಾತು ಸ್ಪಷ್ಟವಾಗಿ ತಿಳಿದೇ ಹೋಗಬಹುದು ಅಥವಾ ನಿಮಗೆ ಅರ್ಥ ಆಗದೆ ಹೋಗಬಹುದು. ಇದು ದೋಷ ಕೂಡ ಆಗ್ತದೆ ಎಂದು ಕೂಡ ಹೇಳುತ್ತೆ. ಮೆದುಳು ಮತ್ತು ನರವ್ಯೂಹದಲ್ಲಿಯ ದೋಷಗಳು ಎಂದು ಕೂಡ ಹೇಳಬಹುದು. ಇನ್ನು ಮೂರನೇದಾಗಿ ಪ್ರೇರಕಗಳು ಅನ್ಕೊಂಡು ಯಾವ್ದಾದ್ರೆ ಪ್ರೇರಕಗಳು. ಇಲ್ಲಿ ಪ್ರತ್ಯಕ್ಷಾನುಭವವನ್ನು ನಿರ್ಧರಿಸುವ ಅಂಶಗಳಲ್ಲಿ ಪ್ರೇರಕಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಕೂಡ ಹೇಳಲಾಗಿದೆ. ಯಾವುದೇ ವ್ಯಕ್ತಿಯ ಪ್ರತ್ಯಕ್ಷಾನುಭವ ಆತನ ಬೇಡಿಕೆಯನ್ನ ಆಧರಿಸಿದೆ. ಯಾವುದೇ ವ್ಯಕ್ತಿಯ ಪ್ರತ್ಯಕ್ಷಾನುಭವ ಆತನ ಬೇಡಿಕೆಯನ್ನ ಆಧರಿಸಿದೆ. ಇಲ್ಲಿ ನೋಡಿ, ಬೇಡಿಕೆಯನ್ನ ಆಧರಿಸಿದೆ ಅಂದ್ರೆ ನಮ್ಗೆ ಆಸೆ, ವಿಮಾನದಲ್ಲಿ ಹೋಗ್ಬೇಕನ್ನುವಂತ ಆಸೆ, ಅಥವಾ ಸುಮಾರು 2 ಲಕ್ಷ ರೂಪಾಯಿಂದೋ 3 ಲಕ್ಷ ರೂಪಾಯಿಂದೋ ಅಥವಾ 20 ಲಕ್ಷ ರೂಪಾಯಿ ಕಾರ್ ತೆಗೆದುಕೊಳ್ಬೇಕನ್ನುವ ಆಸೆ, ಅಥವಾ ಇನ್ನೇನು ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಆಸೆ ಏನು ಹೇಳಿದ್ರೆ ಬೈಕ್ ನಲ್ಲಿ ಹೋಗುವಂತ ಆಸೆ. ಈ ಬೈಕ್ ಅನ್ನ ತೆಗೆದುಕೊಳ್ಬೇಕನ್ನುವಂತ ಆಸೆ ಇರ್ತದೆ. ಅಂತ ಬೈಕ್ ಅನ್ನ ಪ್ರತ್ಯಕ್ಷವಾಗಿ ನೋಡಿದಾಗ ಅವು ಪ್ರೇರಕವಾಗ್ತವೆ ಎಂದು ಕೂಡ ಹೇಳಬಹುದು. ಉದಾಹರಣೆಗೆ ಒಬ್ಬ ಹಸಿದವನಿಗೆ, ಇಲ್ಲಿ ನೋಡಿ, ಪ್ರೇರಕಗಳ ಪಾತ್ರ ಅಂದ್ರೆ ಪ್ರೇರಣೆಯಿಂದ ನೀಡುವಂಥದ್ದು. ಒಬ್ಬ ಹಸಿದವನಿಗೆ ಒಂದು ಚಿತ್ರವನ್ನ ತೋರಿಸಿದಾಗ, ಅಥವಾ ಅಸ್ಪಷ್ಟ ಚಿತ್ರವನ್ನು ತೋರಿಸಿ ಅದರ ವಿವರಣೆಯನ್ನ ಕೇಳಿದಾಗ, ಒಬ್ಬ ವ್ಯಕ್ತಿಗೆ ಏನ್ ಮಾಡಬೇಕು, ಒಂದು ಚಿತ್ರವನ್ನ ತೋರಿಸಿ, ಅಸ್ಪಷ್ಟ ಚಿತ್ರವನ್ನ ತೋರಿಸಿ ಅದರ ಅರ್ಥ ವಿವರಣೆಯನ್ನ ಕೇಳಿದಾಗ ಅದು ಆತನಿಗೆ ಹಸಿದಂತೆ ಕಾಣಬಹುದು. ಹಸಿದಂತೆ ಕಾಣಬಹುದು, ಹಸಿವಿನಂತೆ ಅಂದ್ರೆ ಆಹಾರದಂತೆ ಕಾಣಬಹುದು ಎಂದು ಕೂಡ ಹೇಳಲಾಗ್ತದೆ. ಹೀಗೆ ಮಾನವನ ಮೂಲ ಪ್ರೇರಣೆಗಳು ಹಸಿವು, ತೃಷೆ, ಪ್ರತ್ಯಕ್ಷಾನುಭವದ ಮೂಲಗಳಾಗಿವೆ ಎಂದು ಕೂಡ ಹೇಳಲಾಗ್ತದೆ. ಅಂದ್ರೆ ಮಾನವನ ಮೂಲ ಪ್ರೇರಣೆಗಳು ಯಾವ್ಯಾವಿದೆ ಕೇಳಿದ್ರೆ ಹಸಿವು ಮತ್ತು ತೃಷೆ. ಮಾನವನ ಆಸಕ್ತಿಯೂ ಕೂಡ ಇದರಲ್ಲಿ ಬರ್ತದೆ, ಆಸೆ, ಹಸಿವು ಮತ್ತು ತೃಷೆ. ಏನು ಹಸಿವಾದಾಗ ನಮಗೆ ಏನಾಗ್ತದೆ ಕೇಳಿದ್ರೆ ಏನಾದ್ರೂ ಒಂದು ಆಹಾರ ಸಿಕ್ಕಿದ್ರೆ ಸಾಕ್ತದೆ. ಕೆಲವೊಂದ್ಸಲ ಪ್ರೇರಕಗಳು ಕೂಡ, ಈ ತೃಷೆನೂ ಕೂಡ ಪ್ರತ್ಯಕ್ಷಾನುಭವದ ಪ್ರೇರಕಗಳಾಗಿ ಮಾರ್ಪಡ್ತವೆ ಎಂದು ಕೂಡ ಹೇಳಬಹುದು. ಇನ್ನು ನಾಲ್ಕನೇದಾಗಿ ಪೂರ್ವಾನುಭವಗಳು. ನಾಲ್ಕನೇದಾಗಿ ಯಾವ ಬರ್ತದೆ? ಪೂರ್ವಾನುಭವ. ಪೂರ್ವಾನುಭವಗಳು
ಪ್ರತ್ಯಕ್ಷ ಅನುಭವಕ್ಕೆ ಅತ್ಯಂತ ಅವಶ್ಯಕವಾಗಿದೆ ಎಂದು ಕೂಡ ಹೇಳಬಹುದು. ಪೂರ್ವಾನುಭವಗಳು ಕೂಡ ಪ್ರತ್ಯಕ್ಷ ಅನುಭವಕ್ಕೆ ಅತ್ಯಂತ ಅವಶ್ಯಕವಾಗಿದೆ. ಪ್ರಚೋದನೆಯ ಬಗ್ಗೆ ಮೊದಲೇ ತಿಳಿದಿದ್ದರೆ ಮಾತ್ರ ಅದನ್ನು ಪುನಃ ನೋಡಿದಾಗ, ಪ್ರಚೋದನೆಯ ಬಗ್ಗೆ ಮೊದಲೇ ತಿಳಿದಿದ್ದರೆ ಮಾತ್ರ ಅದನ್ನು ಪುನಃ ನೋಡಿದಾಗ ನಮಗೆ ಪ್ರತ್ಯಕ್ಷ ಅನುಭವ ಆಗ್ತದೆ ಎಂದು ಕೂಡ ಹೇಳಲಾಗ್ತದೆ. ಪ್ರಚೋದನೆ ಬಗ್ಗೆ ಮೊದಲೇ ತಿಳಿದಿದ್ದರೆ, ಈಗ ಒಂದು ಮಗು ಏನ್ ಮಾಡ್ತದೆ ಕೇಳಿದ್ರೆ, ಮಗುವಿಗೆ ಏನ್ ಬೇಕು, ಆಟಿಕೆ ಸಾಮಾನುಗಳು ಬೇಕು, ಅಥವಾ ಮಗುವಿಗೆ ನಾವು ಏನ್ ಮಾಡ್ತೇವೆ ಕೇಳಿದ್ರೆ ಪ್ರಾಣಿಗಳ ಚಿತ್ರವನ್ನ ತೋರಿಸಿರ್ತೇವೆ. ಈ ಪ್ರಾಣಿಗಳ ಚಿತ್ರವನ್ನ ತೋರಿಸಿದಾಗ ಅಥವಾ ಇನ್ನಾವುದೋ ಬೆಟ್ಟದ ಚಿತ್ರವನ್ನ ತೋರಿಸಿದಾಗ ಮಗುವನ್ನ ಆ ಬೆಟ್ಟದ ಹತ್ತಿರ ಕರೆದುಕೊಂಡು ಹೋಗಿದಾಗ ಅದು ಬೆಟ್ಟ ಎಂದು ಗುರುತಿಸ್ತದೆ. ಅಥವಾ ಯಾವುದೇ ಪ್ರಾಣಿ, ಹುಲಿ ಇರಬಹುದು, ಆನೆ ಇರಬಹುದು, ಆನೆಯ ಚಿತ್ರವನ್ನ ತೋರಿಸಿರ್ತೇವೆ ಮಕ್ಕಳಿಗೆ, ಅಥವಾ ಹುಲಿಯ ಚಿತ್ರವನ್ನು ತೋರಿಸಿರ್ತೇವೆ, ಇಲಿಯ ಚಿತ್ರವನ್ನು ತೋರಿಸಿರ್ತೇವೆ, ಇನ್ಯಾವುದೋ ಪ್ರಾಣಿಗಳ ಚಿತ್ರವನ್ನು ತೋರಿಸಿರ್ತೇವೆ. ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದಾಗ ಮಗು ಚಿತ್ರವನ್ನ ನೋಡಿ ಇದು ಅದೇ ಪ್ರಾಣಿ, ಇಂತಹದೇ ಪ್ರಾಣಿ, ಆನೆ ಇದ್ದರೆ ಆನೆ, ಚಿತ್ರದಲ್ಲಿ ಆನೆಯನ್ನ ನೋಡಿದ್ದಾರೆ, ಮಗು ಆನೆಯನ್ನು ಗುರುತಿಸುತ್ತದೆ ಎಂದು ಕೂಡ ಹೇಳಬಹುದು. ಆಗ ಮಗು ಹಿಂದೆ ಬೆಟ್ಟವನ್ನು ನೋಡಿದೆ ಇದ್ದರೆ, ಆ ಚಿತ್ರವನ್ನ ತೋರಿಸದೇ ಇದ್ದರೆ, ಮಕ್ಕಳಿಗೆ ಆ ಚಿತ್ರವನ್ನ ತೋರಿಸದೇ ಇದ್ದರೆ ಪ್ರತ್ಯಕ್ಷ ಅನುಭವ ಸರಿಯಾಗಿ ಆಗಲಾರದು ಎಂದು ಕೂಡ ಹೇಳಬಹುದು. ಪ್ರತ್ಯಕ್ಷ ಅನುಭವ ಏನಾಗುವುದಿಲ್ಲ, ಸರಿಯಾಗಿ ಆಗಲಾರದು ಎಂದು ಕೂಡ ಹೇಳಬಹುದು. ಇಲ್ಲಿ ಪೂರ್ವ ಅನುಭವ ಅಂದ್ರೆ ಹಿಂದಿನ ಅನುಭವ, ಪೂರ್ವ, ಈ ಮೊದಲೇ ನಮಗೆ ಆ ಚಿತ್ರ ಅಥವಾ ವ್ಯಕ್ತಿ ಗುರುತಿದ್ದರೆ ಅದನ್ನ ಪೂರ್ವ ಅನುಭವ ಎಂದು ಕೂಡ ಹೇಳಬಹುದು. ಇನ್ನು ನಿರೀಕ್ಷೆಗಳು ಅಂದ್ಕೊಂಡು ಬರ್ತದೆ. ನೆಕ್ಸ್ಟ್ ಬರುವಂತದ್ದು ಯಾವುದು? ನಿರೀಕ್ಷೆಗಳು. ನಿರೀಕ್ಷೆಗಳು ಎಕ್ಸ್ಪೆಕ್ಟೇಷನ್ ಅನ್ನು ಕೂಡ ಹೇಳುತ್ತದೆ. ನಿರೀಕ್ಷೆಗಳು ಸಹ ಪ್ರತ್ಯಕ್ಷ ಅನುಭವವನ್ನ ಉಂಟು ಮಾಡ್ತವೆ. ನಿರೀಕ್ಷೆಗಳು ಸಹ ಏನ್ ಮಾಡ್ತವೆ? ಈ ಪ್ರತ್ಯಕ್ಷ ಅನುಭವವನ್ನ ಉಂಟು ಮಾಡ್ತವೆ ಎಂದು ಕೂಡ ಹೇಳಬಹುದು. ಉದಾಹರಣೆಗೆ ನಾವು ಹೇಳ್ತೇವೆ, ನಿಮ್ಮ ತಂದೆ ಯಾವುದೋ ಊರಿಗೆ ಹೋಗಿರ್ತಾರೆ, ಹೋಗಿ ಮೊಬೈಲ್ ನಲ್ಲಿ ಹೇಳ್ತಾರೆ ಏನಂದ್ಕೊಂಡು, ನಾನು 4 ಗಂಟೆಗೆ ಅಥವಾ 5 ಗಂಟೆಗೆ ಮನೆಗೆ ಬರುತ್ತೇನೆ ಅಂದ್ಕೊಂಡು ಹೇಳಿರ್ತಾರೆ. ಅದು 4 ಗಂಟೆಗೆ ಬರ್ತೇನೆ ಅಂದ್ಕೊಂಡು ಹೇಳಿರ್ತಾರೆ. ಈ 4 ಗಂಟೆ ಆದ ಕೂಡಲೇ ನಾವೇನ್ ಮಾಡ್ತಾ ಇರ್ತೇವೆ? ನಿರೀಕ್ಷೆಯನ್ನ ಮಾಡ್ತಾ ಇರ್ತೇವೆ. ನಿರೀಕ್ಷೆ ಏನ್ ಮಾಡ್ತೇವೆ? ಮನೆಯ ಬಾಗಿಲನ್ನ ಬಂದು ಬಾರಿಸ್ತಾನೆ. ಆವಾಗ ನಮ್ಮ ನಿರೀಕ್ಷೆ ಏನಾಗಿರ್ತದೆ? ನಮ್ಮ ತಂದೆ ಬರ್ತೇನೆ ಅಂತ ಹೇಳಿದ್ರು ಅಂದ್ಕೂಡಲೇ ತಂದೆಯ ನಿರೀಕ್ಷೆ ಆಗ್ತದೆ. ಬಾಗಿಲನ್ನು ತೆರೆದು ನೋಡಿದಾಗ ತಂದೆ ಬಂದಿದ್ದರೆ ಅದು ಪ್ರತ್ಯಕ್ಷ ಅನುಭವ ಆಗ್ತದೆ ಅಂತ ಕೂಡ ಹೇಳ್ಬೋದು. ಈ ನಿರೀಕ್ಷೆಗಳು ಕೂಡ ಏನ್ ಮಾಡ್ತವೆ? ಪ್ರತ್ಯಕ್ಷ ಅನುಭವವನ್ನ ಉಂಟು ಮಾಡ್ತವೆ ಅಂತ ಕೂಡ ಹೇಳ್ಬೋದು. ನಿರೀಕ್ಷೆಗಳು ಕೂಡ ಏನ್ ಮಾಡ್ತವೆ? ಪ್ರತ್ಯಕ್ಷ ಅನುಭವವನ್ನ ಉಂಟು ಮಾಡ್ತವೆ. ಇನ್ನು ಅವಧಾನ. ಯಾವುದು? ಅವಧಾನ. ಏಕಾಗ್ರತೆ. ಅವಧಾನ. ಇಲ್ಲಿ ಅವಧಾನಕ್ಕೆ ಇನ್ನೊಂದು ಹೆಸರು ಏಕಾಗ್ರತೆ ಅಥವಾ ಕಾನ್ಸಂಟ್ರೇಷನ್ ಅಂತಲೂ ಕೂಡ ಕರೆಯಲಾಗ್ತದೆ. ಏನಂತ ಕರೆಯಲಾಗ್ತದೆ? ಕಾನ್ಸಂಟ್ರೇಷನ್ ಅಂತಲೂ ಕೂಡ ಕರೆಯಲಾಗ್ತದೆ. ಪ್ರತ್ಯಕ್ಷ ಅನುಭವದ ನಿರ್ಧಾರಕಗಳಲ್ಲಿ ಅವಧಾನವು ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಪ್ರತ್ಯಕ್ಷ ಅನುಭವದ ನಿರ್ಧಾರಕಗಳಲ್ಲಿ ಏನ್ ಮಾಡ್ತದೆ? ಅವಧಾನವು ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತದೆ ಅಂತ ಕೂಡ ಹೇಳಲಾಗ್ತದೆ. ಅವಧಾನವಿಲ್ಲದೆ ಪ್ರತ್ಯಕ್ಷ ಅನುಭವ ಅಸಾಧ್ಯ ಎಂದು ಕೂಡ ಹೇಳಬಹುದು. ಅವಧಾನವಿಲ್ಲದೆ ಪ್ರತ್ಯಕ್ಷ ಅನುಭವ ಅಸಾಧ್ಯ ಎಂದು ಕೂಡ ಹೇಳಲಾಗ್ತದೆ. ಯಾಕೆ ಅಸಾಧ್ಯ ಹೇಳಿದ್ರೆ, ಮನಸ್ಸಿನ ಏಕಾಗ್ರತೆಯೇ ಅವಧಾನ. ಇದು ವಸ್ತು ವಿಷಯವನ್ನ ಅರ್ಥೈಸಿಕೊಳ್ಳಲು ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಯಾಕೆ ಅವಧಾನ ಬೇಕು ಕೇಳಿದ್ರೆ, ನಾನು ಅಥವಾ ನಿಮ್ಮ ಸೈನ್ಸ್ ಟೀಚರ್ ಏನ್ ಮಾಡ್ತಾರೆ ಕೇಳಿದ್ರೆ, ಯಾವುದೇ ಒಂದು ಚಿತ್ರವನ್ನ ಬಿಡಿಸಿ
ಅದರ ಬಗ್ಗೆ ಏನ್ ಮಾಡ್ತಾರೆ, ವಿವರಣೆಯನ್ನ ಕೊಡ್ತಾರೆ. ನಮ್ಮ ಮನಸ್ಸು ಅಥವಾ ನಾವು ಏಕಾಗ್ರತೆಯಿಂದ ಆ ಪಾಠವನ್ನ ಕೇಳದೇ ಇದ್ರೆ ಅಥವಾ ಅವ್ರು ಹೇಳಿದ ಪಾಠದ ಬಗ್ಗೆ ಅಸಡ್ಡೆಯನ್ನು ತೋರಿದ್ರೆ, ಎಲ್ಲೋ ಪ್ರವಾಸಕ್ಕೆ ಹೋದಾಗ ಇನ್ನಿತರ ಕಡೆಗೆ ಹೋದಾಗ ಅವರು ಹೇಳಿದಂತಹ ವಿಷಯಗಳು ಅಥವಾ ಹೇಳಿದಂತಹ ವಿಷಯಗಳನ್ನು ತೋರಿಸಿದಾಗ ನಿಮಗೆ ಅದು ಸರಿಯಾಗಿ ಅರ್ಥ ಆಗಲ್ಲ. ಅದಕ್ಕೆ ಪ್ರತ್ಯಕ್ಷ ಅನುಭವ ಆಗಲಿಕ್ಕೆ ಅವಧಾನವು ಕೂಡ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಕೂಡ ಹೇಳಲಾಗಿದೆ. ಇನ್ನು ನಂಬಿಕೆ ಮತ್ತು ಮೌಲ್ಯಗಳು. ನಂಬಿಕೆ ಮತ್ತು ಮೌಲ್ಯಗಳು. ನಂಬಿಕೆ ಮತ್ತು ಮೌಲ್ಯಗಳು ಪ್ರತ್ಯಕ್ಷಾನುಭವವಾಗಲು ನಂಬಿಕೆ ಮತ್ತು ಮೌಲ್ಯಗಳು ಕೂಡ ಅತ್ಯಂತ ಪ್ರಮುಖವಾಗಿವೆ ಎಂದು ಕೂಡ ಹೇಳಲಾಗಿದೆ. ಯಾಕೆ ಹೇಳಿದ್ರೆ ಶಿಕ್ಷಕರು ಪಾಠ ಮಾಡುವ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ನಂಬಿಕೆ, ಹಾಗೆ ಮೌಲ್ಯಯುತವಾದ ಪಾಠವನ್ನು ಮಾಡಿದಾಗ ಆ ಮೌಲ್ಯಗಳನ್ನ ಅರಿತುಕೊಳ್ತಾರೆ ಎಂದು ಕೂಡ ಹೇಳಬಹುದು. ಈ ನಂಬಿಕೆ ಮತ್ತು ಮೌಲ್ಯಗಳು ಕೂಡ ಪ್ರತ್ಯಕ್ಷಾನುಭವವಾಗಲಿಕ್ಕೆ ಪ್ರಮುಖ ಪಾತ್ರ ಎಂದು ಕೂಡ ಹೇಳಲಾಗ್ತದೆ. ಇನ್ನು ಕೊನೆಯದಾಗಿ ಮನೋಭಾವ. ಪ್ರತ್ಯಕ್ಷಾನುಭವವಾಗಲು ಅಥವಾ ಒಂದು ಪ್ರಚೋದನೆಯು ಪ್ರತ್ಯಕ್ಷಾನುಭವವಾಗಲು ವ್ಯಕ್ತಿ ಧನಾತ್ಮಕ ಮನೋಭಾವವನ್ನು ಹೊಂದಿರಬೇಕು. ವ್ಯಕ್ತಿ ಏನಾಗಿರ್ಬೇಕು, ಧನಾತ್ಮಕ ಮನೋಭಾವ. ಧನಾತ್ಮಕ ಅಂದ್ರೆ ಒಂದು ಒಳ್ಳೆಯ ರೀತಿಯ ಮನೋಭಾವ, ಒಂದು ಒಳ್ಳೆಯ ಮನಸ್ಸನ್ನ ಹೊಂದಿರಬೇಕು ಎಂದು ಕೂಡ ಹೇಳಲು. ಅಂದರೆ ಪ್ರತಿಯೊಂದು ಪ್ರಚೋದನೆಯನ್ನ ಗ್ರಹಿಸಲು ಉತ್ತಮ ಮನೋಭಾವ ಅಗತ್ಯವಾಗಿದೆ. ಪ್ರಚೋದನೆಯನ್ನು ಗ್ರಹಿಸಲಿಕ್ಕೆ ಏನಾಗಿದೆ, ಉತ್ತಮ ಮನೋಭಾವ ಅಗತ್ಯವಾಗಿದೆ. ಮನೋಭಾವಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತವೆ ಎಂದು ಕೂಡ ಹೇಳಲಾಗ್ತದೆ. ನಿಮ್ಮ ಮನೋಭಾವ ಅಂದ್ರೆ ಮನಸ್ಸಿನ ಭಾವನೆಗಳು ಏನಾಗಿರ್ತವೆ ಕಂಡ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ಭಿನ್ನವಾಗಿರುವುದರ ಮೂಲಕ ಪ್ರತ್ಯಕ್ಷ ಅನುಭವವನ್ನು ನಿರ್ಧರಿಸುತ್ತದೆ. ಅಶಾಂತಿಯಿಂದ ಕೂಡಿದ ಮನಸ್ಸು ಪ್ರಚೋದನೆಯನ್ನ ಸರಿಯಾಗಿ ಗ್ರಹಿಸಲಾರದು. ನಮ್ಮ ಅಶಾಂತಿಯಿಂದ ಕೂಡಿದಂತಹ ಮನಸ್ಸು ಅಂದ್ರೆ ಮಾನಸಿಕ ನೆಮ್ಮದಿ ಇಲ್ಲದೆ ಇರುವಂತಹ ಮನಸ್ಸು ಪ್ರಚೋದನೆಯನ್ನ ಸರಿಯಾಗಿ ಗ್ರಹಿಸಲಾರದು ಎಂದು ಕೂಡ ಹೇಳಬಹುದು. ಇವಿಷ್ಟು ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು. ನಾನು ಹೇಳಿದೆ ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವ ಬೀರುವ ಅಂಶಗಳಿಗೆ ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು ಎಂದು ಕೂಡ ಹೇಳಲಾಗ್ತದೆ. ಇಲ್ಲಿ ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಬಂದ್ರೆ ಆ ಅಂಶಗಳು ಯಾರು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಹೇಳಿದ್ರೆ ಜ್ಞಾನೇಂದ್ರಿಯಗಳ ಸ್ಥಿತಿಗತಿ ಅಂತ ಕೂಡ ಹೇಳಿದೆ. ಜ್ಞಾನೇಂದ್ರಿಯಗಳ ಸ್ಥಿತಿಗತಿ. ಈ ಜ್ಞಾನೇಂದ್ರಿಯಗಳು ಸರಿಯಾಗಿ ಕಾರ್ಯವನ್ನ ನಿರ್ವಹಿಸಿದರೆ, ಈ ಏನು ಜ್ಞಾನೇಂದ್ರಿಯಗಳನ್ನ ಅನುಭವದ ಹೆಬ್ಬಾಗಿಲು ಅಂತ ಕರೀತಾರಲ್ಲ, ಇವೆಲ್ಲ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರೆ ಪ್ರತ್ಯಕ್ಷ ಅನುಭವ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಸರಿಯಾಗಿ ಆಗ್ತದೆ. ಮೆದುಳು ಮತ್ತು ನರವಿರುವ, ನಮ್ಮ ದೇಹದಲ್ಲಿರುವಂತಹ ಮೆದುಳು ಮತ್ತು ನರವಿರುವ ಇವರ ಕಾರ್ಯ ಸರಿಯಾಗಿ ಇರಬೇಕು. ಪ್ರತ್ಯಕ್ಷಾನುಭವಕ್ಕೆ ಮೆದುಳು ಸರಿಯಾಗಿ ಕಾರ್ಯವನ್ನು ಮಾಡಬೇಕು, ನರವಿರುವಗಳು ಕೂಡ ಸರಿಯಾಗಿ ಕಾರ್ಯವನ್ನು ಮಾಡಬೇಕು. ಇದು ನೆಕ್ಸ್ಟ್ ಪ್ರೇರಕನು ಕೂಡ ಒಬ್ಬ ಹಸಿದವನಿಗೆ ಒಂದು ಅಸ್ಪಷ್ಟ ಚಿತ್ರವನ್ನ ತೋರಿಸಿ ಅದರ ವಿವರಣೆಯನ್ನ ಕೇಳಿದಾಗ ಆತ ಏನ್ ಹೇಳ್ತಾನೆ ಅದು ಆತನಿಗೆ ಹಸಿದಂತೆ ಕಾಣುತ್ತೆ. ಈ ಪ್ರೇರಕಗಳು ಕೂಡ ಏನಾಗ್ತವೆ, ಪರಿಣಾಮವನ್ನ ಬೀರುತ್ತದೆ. ಇನ್ನು ನೆಕ್ಸ್ಟ್ ಪೂರ್ವಾನುಭವ. ಈ ಪ್ರತ್ಯಕ್ಷಾನುಭವಗಳಿಗೆ ವ್ಯಕ್ತಿಗೆ ಪೂರ್ವಾನುಭವದ ಅತ್ಯಂತ ಅವಶ್ಯಕತೆ ಇದೆ ಎಂದು ಕೂಡ ಹೇಳಬಹುದು. ಉದಾಹರಣೆಯನ್ನು ಕೊಟ್ಟೆ. ಚಿತ್ರದಲ್ಲಿ ಆನೆ ಅಥವಾ ಹುಲಿಯ ಚಿತ್ರವನ್ನು ತೋರಿಸಿ ಪ್ರಾಣಿ ಸಂಗ್ರಹಾಲಯಕ್ಕೆ ಕರೆದುಕೊಂಡು ಹೋದಾಗ ಮಗು ಅದನ್ನ ಏನು ಅದೇ ಪ್ರಾಣಿಯನ್ನ ಗುರುತಿಸ್ತದೆ, ಆನೆ ಅಥವಾ ಹುಲಿಯನ್ನ ಗುರುತಿಸ್ತದೆ. ಯಾಕೆಂದ್ರೆ ಮಗುವಿಗೆ ಈ ಮೊದಲೇ ಚಿತ್ರದಲ್ಲಿ ನೋಡಿದಂತಹ ಪೂರ್ವಾನುಭವ ಇರ್ತದೆ ಎಂದು ಕೂಡ ಹೇಳಬಹುದು. ಇನ್ನು ನಿರೀಕ್ಷೆಗಳು. ನಾವು ನಿರೀಕ್ಷೆಯನ್ನ ಮಾಡಿರ್ತೇವೆ. ನಾನು ಉದಾಹರಣೆ ಕೊಟ್ಟೆ, ತಂದೆಯವರು ಮನೆಗೆ 4 ಗಂಟೆಗೆ ಬರ್ತಾರಂದ್ರೆ
ಬಾಗಿಲು 4 ಗಂಟೆಗೆ ಬಾರಿಸಿದ ನಿರೀಕ್ಷೆ ಏನಾಗ್ತದೆ, ಸತ್ಯ ಆಗ್ತದೆ ಎಂದು ಕೂಡ ಹೇಳಿದ್ರೆ, ತಂದೆಯವರು ಬಂದ್ರೆ ಪ್ರತ್ಯಕ್ಷ ಅನುಭವ ಆಗ್ತದೆ ಎಂದು ಕೂಡ ಹೇಳಿದ್ರೆ, ಇನ್ನು ಅವರ ಏಕಾಗ್ರತೆಯು ಕೂಡ ಪ್ರತ್ಯಕ್ಷ ಅನುಭವದ ಮೇಲೆ ಪ್ರಭಾವವನ್ನ ಬೀರ್ತದೆ ಎಂದು ಕೂಡ ಹೇಳಿದೆ. ಅವರ ಜೊತೆಗೆ ನಂಬಿಕೆ ಮತ್ತು ಮೌಲ್ಯಗಳು ಪ್ರತ್ಯಕ್ಷ ಅನುಭವದ ಮೇಲೆ ಪ್ರಭಾವವನ್ನ ಬೀರ್ತವೆ. ನಮ್ಮ ಮನೋಭಾವ ಅಂದ್ರೆ ಒಂದು ಪ್ರಚೋದನೆಯು ಪ್ರತ್ಯಕ್ಷ ಅನುಭವವಾಗುವುದು, ವ್ಯಕ್ತಿ ಧನಾತ್ಮಕ ಮನೋಭಾವವನ್ನ ಹೊಂದಿರಬೇಕು. ಅದ್ರ ಜೊತೆಗೆ ಆತ ಸದೃಢ ಮನಸ್ಸಿನಿಂದ, ಒಳ್ಳೆಯ ಮನಸ್ಸಿನಿಂದ ಕುಳಿತುಕೊಂಡು ಅದನ್ನ ವೀಕ್ಷಣೆ ಮಾಡಿದರೆ ಪ್ರತ್ಯಕ್ಷ ಅನುಭವ ಆಗ್ತದೆ. ಅಶಾಂತಿಯಿಂದ ಕೂಡಿದಂತಹ ಮನಸ್ಸು ಕೂಡ ಪ್ರತ್ಯಕ್ಷ ಅನುಭವ ಆಗಲಾರದು ಎಂದು ಕೂಡ ಹೇಳಲಾಗ್ತದೆ. ಇನ್ನು ಮುಂದಿನ ತರಗತಿಯಲ್ಲಿ ಭಾವರೂಪಣ ಮತ್ತು ಅರ್ಥ ಸ್ವರೂಪವನ್ನ ತಿಳಿದುಕೊಳ್ಳಿ.